ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ. ಇವತ್ತು ಗೋಧಿ ಹಿಟ್ಟು ಮತ್ತು ಬೆಲ್ಲವನ್ನು ಬಳಸಿ ಮನೆಯಲ್ಲಿಯೇ ರುಚಿಯಾಗಿ ಹಾಗೆ ಆರೋಗ್ಯಕರವಾಗಿ ಬಿಸ್ಕೆಟ್ಗಳನ್ನು ಹೇಗೆ ರೆಡಿ ಮಾಡ್ಕೊಳ್ಬೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಸ್ಟೋವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಒಂದು 3/4 ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಿಹಿ ಜಾಸ್ತಿ ಬೇಕಂತ ಅನ್ನುವರು 1 ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಳಿ. ನಂತರ 1/4 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಬೆಲ್ಲವನ್ನು ಚೆನ್ನಾಗಿ ಕರಗಿಸ್ಕೊಳ್ತೀನಿ. ಪಾಕ ಬರೋದೇನು ಬೇಡ, ಬೆಲ್ಲ ಚೆನ್ನಾಗಿ ಕರಗಿದ್ರೆ ಸಾಕಾಗತ್ತೆ. ನೋಡಿ, ಇವಾಗ ಬೆಲ್ಲ ಪೂರ್ತಿಯಾಗಿ ಕರಗಿದೆ. ಸ್ಟವನ್ನು ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗಲಿಕ್ಕೆ ಸೈಡಲ್ಲಿ ಇಟ್ಕೊಳ್ತೀನಿ. ಇವಾಗ ಒಂದು ಬೌಲಿಗೆ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಅರ್ಧ ಕಪ್ ಆಗುವಷ್ಟು ಸೂಜಿ ರವೆ ಅಥವಾ ಉಪ್ಪಿಟ್ಟು ರವೆಯನ್ನು ಸೇರಿಸ್ಕೊಳ್ತೀನಿ. 1/4 ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿ, ಒಣ ಕೊಬ್ಬರಿಯನ್ನು ತುರಿದ್ಬಿಟ್ಟು 1 ರೌಂಡ್ ಮಿಕ್ಸಿಯಲ್ಲಿ ತಿರುಗಿಸಿ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು, 1 ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್, 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಅಥವಾ ತುಪ್ಪವನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೇನೆ. 1/4 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು. ಇದಿಷ್ಟನ್ನು ಸೇರಿಸ್ಕೊಂಡ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಉಂಡೆ ಕಟ್ಟಿದರೆ ಸ್ವಲ್ಪ ಉಂಡೆ ನಿಲ್ಲುವ ಹಾಗಿರಬೇಕು. ಈ ಹದದಲ್ಲಿದ್ದರೆ ಕರೆಕ್ಟಾಗಿರುತ್ತೆ. ನಂತರ ಇದಕ್ಕೆ ನಾನು ಕರಗಿಸಿ ಇಟ್ಕೊಂಡಿರುವಂತಹ ಬೆಲ್ಲದ ನೀರನ್ನು ಸೋಸ್ಕೊಂಡ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪನೇ ಈ ಬೆಲ್ಲದ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ಬೆಲ್ಲದ ನೀರೇ ಸಾಕಾಗತ್ತೆ. ನಿಮಗೆ ಈ ಬೆಲ್ಲದ ನೀರು ಸಾಕಾಗಿಲ್ಲ, ತುಂಬ ಗಟ್ಟಿ ಇದೆ ಅಂತ ಅನಿಸಿದರೆ ಮಾತ್ರ 1/4 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಳಿ. ನಾನು ಈ ಬೆಲ್ಲದ ನೀರಿನಲ್ಲಿಯೇ ಕಲಿಸ್ಕೊಂಡಿದ್ದೇನೆ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಸೇರಿಸ್ಕೊಂಡ್ಬಿಟ್ಟು ಚಪಾತಿ ಹಿಟ್ಟಿನ ಹಾಗೆ ಗಟ್ಟಿಯಾಗಿಯೇ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಇವಾಗ ಇದಕ್ಕೊಂದು ಪ್ಲೇಟನ್ನು ಮುಚ್ಚಿ 1/4 ಗಂಟೆ ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ. ಕಾಲು ಗಂಟೆ ನಂತರ ನೋಡಿ, ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ. ಇವಾಗ ಇದಕ್ಕೆ ಚಿಕ್ಕ ಉಂಡೆಗಳನ್ನು ತೆಗೆದುಕೊಂಡ್ಬಿಟ್ಟು ಕೈಯಿಂದ ಈ ರೀತಿ ಸ್ವಲ್ಪ ನಾದಿ ನಿಮಗೆ ಯಾವ ಶೇಪಲ್ಲಿ ಬಿಸ್ಕೆಟ್ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ಬೇಕು. ತುಂಬಾ ರುಚಿಯಾಗಿರುತ್ತೆ ಬಿಸ್ಕೆಟು. ಬೇಕ್ರಿಯಲ್ಲಿ ಸಿಗೋ ಬಿಸ್ಕೆಟ್ಗಿಂತ ಈ ಮನೇಲಿ ಮಾಡಿರುವಂತಹ ಬಿಸ್ಕೆಟೇ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ನಿಧಾನಕ್ಕೆ ಕಟ್ ಮಾಡ್ಕೊಳ್ಬೇಕು. ಒಂದು ಅರ್ಧ ಇಂಚಿಗೆ ಸರಿಯಾಗಿ ಒಂದೊಂದು ಪೀಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ನಿಧಾನಕ್ಕೆ, ಹಿಟ್ಟು ಮೆತ್ತಗಿರೋದ್ರಿಂದ ನಿಧಾನಕ್ಕೆ ಕಟ್ ಮಾಡ್ಕೊಳ್ಬೇಕು. ನಿಮ್ಗೆ ಯಾವ ಶೇಪ್ ಬೇಕನ್ಸುತ್ತೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೇನೆ. ನಾನು ಇದೇ ರೀತಿಯಾಗಿ ಅಷ್ಟು ಬಿಸ್ಕೆಟನ್ನು ರೆಡಿ ಮಾಡಿ ಇವಾಗ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಎಣ್ಣೆಯಲ್ಲಿ ಕರಿಬೇಕು. ಅದಕ್ಕೋಸ್ಕರ ಸ್ಟೋವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಮಧ್ಯಮ ಉರಿಯಲ್ಲಿ ಸ್ಟೋವನ್ನು ಇಟ್ಕೊಂಡ್ಬಿಟ್ಟು ಎಣ್ಣೆ ಚೆನ್ನಾಗಿ ಕಾದ ನಂತರ ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಕರಿಬೇಕು. ಇಲ್ಲ ಅಂಥೇಳಿದರೆ ಹೊರಗಡೆ ಮಾತ್ರ ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಚೆನ್ನಾಗಿ ಬೇಯಲ್ಲ. ಅದಕ್ಕೋಸ್ಕರ ಸಣ್ಣ ಉರಿನಲ್ಲಿಯೇ ಈ ಬಿಸ್ಕೆಟ್ಗಳನ್ನು ಎಣ್ಣೆಯಲ್ಲಿ ಕರಿಬೇಕು. ನೋಡಿ, ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವ ಬಿಸ್ಕೆಟ್ಗಳನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಬಿಟ್ಟು ಪೂರ್ತಿಯಾಗಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಕದ್ಕೊಂಡ್ರೆ ರುಚಿಯಾದಂತಹ ಗೋಧಿ ಹಿಟ್ಟು ಬೆಲ್ಲದ ಬಿಸ್ಕೆಟ್ಗಳು ರೆಡಿಯಾಗುತ್ತೆ. ಎಣ್ಣೆಗೆ ಹಾಕಿದ ನಂತರ ತಕ್ಷಣಕ್ಕೆ ದೊಡ್ಡ ಸೌಟಲ್ಲಿ ಈ ರೀತಿ ತಿರುಗಿಸಬಾರ್ದು. ಯಾಕಂದರೆ ಬಿಸ್ಕೆಟ್ ಮೆತ್ತಗಿರೋದ್ರಿಂದ ಸ್ಪೂನಲ್ಲಿ ನಿಧಾನಕ್ಕೆ ಈ ರೀತಿಯಾಗಿ ತಿರುಗಿಸಿ ನಂತರ ಎರಡೂ ಸೈಡು ಸ್ವಲ್ಪ ಗಟ್ಟಿಯಾಗ್ತಿದ್ದ ಹಾಗೆ ನೀವು ದೊಡ್ಡ ಸೌಟನ್ನು ಉಪಯೋಗಿಸ್ಕೊಳ್ಬೋದು.
ನೋಡಿ ಈ ರೀತಿಯಾಗಿ ಎರಡೂ ಸೈಡು ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. ಸಣ್ಣ ಉರಿನಲ್ಲಿಯೇ ಒಂದು 7 ನಿಮಿಷದ ಕಾಲ ಬೇಯಿಸ್ಕೊಂಡ್ರೆ ನೋಡಿ ಪೂರ್ತಿಯಾಗಿ ಕಲರ್ ಚೇಂಜ್ ಆಗಿ ರುಚಿಯಾದಂತಹ ಬಿಸ್ಕೆಟ್ ರೆಡಿಯಾಗುತ್ತೆ. ಬಿಸಿ ಇರುವಾಗ ಸ್ವಲ್ಪ ಮೆತ್ತಗಿರುತ್ತೆ, ತಣ್ಣಗಾದ ನಂತರ ಗರಿ ಗರಿಯಾಗಿ ತುಂಬಾ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಯಾವ ಬೇಕ್ರಿ ಬಿಸ್ಕೆಟ್ಗಿಂತಲೂ ಕಡಿಮೆ ಇಲ್ಲ. ಈ ಗೋಧಿ ಹಿಟ್ಟು ಹಾಗೆ ಬೆಲ್ಲದ ಬಿಸ್ಕೆಟ್ ತುಂಬ ಚೆನ್ನಾಗಿರುತ್ತೆ. ನೀವು ಈ ರೀತಿಯಾಗಿ ಮಾಡಿ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 10 ದಿನದ ತನಕ ಇದನ್ನು ತಿನ್ಬೋದು. ಹಾಗೆ ಮಕ್ಕಳಿಗೆ ಸುಲಭವಾಗಿ ಸ್ನ್ಯಾಕ್ಸ್ ಡಬ್ಬಕ್ಕೆ ಕೂಡ ಹಾಕಿ ಕೊಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಈ ಗೋಧಿ ಹಿಟ್ಟು ಹಾಗೆ ಬೆಲ್ಲವನ್ನು ಬಳಸ್ಕೊಂಡು. ಹಾಗೆ ತುಂಬಾ ರುಚಿಯಾಗಿ ಆರೋಗ್ಯಕರವಾದ ಬಿಸ್ಕೆಟು ಮನೆಯಲ್ಲಿ ರೆಡಿ ಆಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ರೆಸಿಪಿಯಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.